ಅಯ್ಯಪ್ಪ ಮಾಲಾಧಾರಿಗಳ ಜೊತೆಗೆ ಕೇರಳ ಪೊಲೀಸರು ಕಿರಿಕ್ ತೆಗೆದಿದ್ದಾರೆ ಅನ್ನುವಂಥದ್ರ ಬಗ್ಗೆ ವರದಿಯಾಗಿದೆ. ಇಲ್ಲಿ ಶಬರಿಮಲೆಯಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲೇ ವಾಹನಗಳಿಗೆ ತಡೆ ಒಡ್ಡಿದ್ದಾರೆ. ಎರೆಮಲೆಯಲ್ಲಿ ವಾಹನ ನಿಲ್ಲಿಸಬೇಕು ಅಂತ ಹೇಳಿ ಪೊಲೀಸರು ಹೇಳ್ತಾ ಇದ್ದಾರೆ. 50 ಕಿಲೋಮೀಟರ್ ದೂರನೇ ನಿಲ್ಲಿಸಬೇಕಂತೆ. ಅದಾದ ಮೇಲೆ ಅಲ್ಲಿಂದ ಕೇರಳ ಬಸ್ ಮೂಲಕ ನೀವು ಶಬರಿಮಲೆಗೆ ಹೋಗಿ ಅನ್ನೋದು ಸೂಚನೆ ಕೊಡ್ತಾ ಇದ್ದಾರೆ. ಪ್ರೈವೇಟ್ ವೆಹಿಕಲ್ ಬೇರೆ ಯಾವುದೇ ವೆಹಿಕಲ್ಗಳನ್ನ ನಾವು ಬಿಡೋದಿಲ್ಲ, ಮುಂದಕ್ಕೆ ಇಲ್ಲೇ ನಿಲ್ಲಿಸಬೇಕು, ಅಲ್ಲಿಂದ 50 ಕಿಲೋಮೀಟರ್ ನೀವು ಬಸ್ಸಲ್ಲಿ ಹೋಗಿ ಅಂತ ಹೇಳಿ ಹೇಳ್ತಾ ಇದ್ರಂತೆ. ಕೇರಳ ಸರ್ಕಾರದ ಈ ನಡೆಗೆ ರಾಜ್ಯದ ಮಾಲಾಧಾರಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ವಾಹನ ಬಾಡಿಗೆ ಮಾಡ್ಕೊಂಡು ಬಂದಿದ್ದೀವಿ, ಮತ್ತೆ ಕೇರಳ ಬಸ್ಸಿಗೆ ಹಣ ಕೊಟ್ಟು ಅಲ್ಲಿಂದ ಹೋಗ್ಬೇಕಲ್ಲ ನಾವು. ಕೇರಳ ಸರ್ಕಾರ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದೆ, ಮುಂಚೆ ಎಲ್ಲ ಹಿಂಗಿರಲಿಲ್ಲ, ಈಗ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಲವು ಮಾಲಾಧಾರಿಗಳು ಮಾತಾಡಿದ್ದಾರೆ. ನಾವು ಕರ್ನಾಟಕದಿಂದ ಶಬರಿಮಲೆಗೆ ಬಂದಿದ್ದೇವೆ. ನಮಗೆ ಕೇರಳ ಸರ್ಕಾರ ಕರ್ನಾಟಕದ ಗಾಡಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಇದನ್ನು ನಮ್ಮ ಕರ್ನಾಟಕದ CM ಅವರು ದಯವಿಟ್ಟು ಇದನ್ನು ಗಮನಿಸಿ ನಮಗೆ ನ್ಯಾಯ ಕೊಡಬೇಕಾಗಿ ಕರ್ನಾಟಕದ ಎಲ್ಲ ಸ್ವಾಮಿಗಳ ಪರವಾಗಿ ಕೇಳ್ತಾ ಇದ್ದೇನೆ. ಇದು ದಯವಿಟ್ಟು ನಮಗೆ ಅನ್ಯಾಯ ಆಗ್ತಾ ಇದೆ. ಸುಮಾರು 10 ಗಂಟೆಯಿಂದ ನಮ್ಮ ಗಾಡಿಗಳನ್ನು ಜಾಮ್ ಮಾಡಿದ್ದಾರೆ. ಅದು ಕರ್ನಾಟಕದ ಗಾಡಿಗಳನ್ನು ಮಾತ್ರ ಜಾಮ್ ಮಾಡಿದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ನಮ್ಮ ಕರ್ನಾಟಕದ CM ಅವರು ಗಮನಿಸಿ ನಮ್ಮ ಈ ಸ್ವಾಮಿಗಳ ಯಾತ್ರೆಗೆ ಕೇರಳ ಸರ್ಕಾರಕ್ಕೆ ದಯವಿಟ್ಟು ತಿಳಿಸಿ ನಮ್ಮ ಯಾತ್ರೆಗೆ ಸುಖಕರವಾಗಿ ಆಗಬೇಕಂತ ನಮ್ಮ ಸಿದ್ದರಾಮಯ್ಯನವರಿಗೆ ಮತ್ತೊಮ್ಮೆ ಕೇಳ್ಕೊಳ್ತಿದ್ದೇವೆ. ಸುಮಾರು ಲಕ್ಷಾಂತರ ಜನ ಕರ್ನಾಟಕದವರು ಎರಿಮನೆಯಲ್ಲಿ ಜಾಮ್ ಆಗಿದ್ದಾರೆ. ತುಂಬಾ ಗಾಡಿಗಳನ್ನ ಪೂರ್ತಿ ಇಲ್ಲಿ ನಿಲ್ಸ್ಕೊಂಡಿದ್ದೀವಿ. ಇದರ ಮೈನ್ ಕಾರಣಕರ್ತರು ನಾವು ಆಗಿ ಎಲ್ಲಾ ಸ್ವಾಮಿಗಳು ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಕರ್ನಾಟಕದ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳ ಗಾಡಿಗಳನ್ನು 10 ಗಂಟೆಯಿಂದ ತಡೆದು ನಾಳೆ ಸಂಜೆವರೆಗೂ ಯಾವುದೇ ಗಾಡಿ ಬಿಡುವುದಿಲ್ಲ ಎಂದು ನಮಗೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಾವು ಪ್ರತಿನಿಧಿ ರವಿ ಮುಖಿ ಅವರಿಂದ. ರವಿ, ಈಗ ಬಾಗಲಕೋಟೆಯ ಕೆಲವೊಂದಷ್ಟು ಮಾಲಾಧಾರಿಗಳಿಗೂ ಕೂಡ ಈ ಥರದ ತೊಂದರೆ ಆಗಿದೆ ಅಂತ ಹೇಳಿ, ಬಟ್ ಕೇರಳದವ್ರು ಏನು ಹೇಳ್ತಾ ಇದ್ರೆ, ಯಾಕೆ ವೆಹಿಕಲ್ಗಳನ್ನ ಬಿಡ್ತಾ ಇಲ್ವಂತೆ? ಬರೀ ಕರ್ನಾಟಕ ವೆಹಿಕಲ್ಗಳು ಮಾತ್ರ ಮುಂದಕ್ಕೆ ಬಿಡ್ತಾ ಇಲ್ವಾ, ಅಥವಾ ಬೇರೆ ವೆಹಿಕಲ್ಗಳು ಎಲ್ರಿಗೂ ಕೂಡ ತಡೆ ಒಡ್ಡಿದಾರಂತ? ಪ್ರಮುಖವಾಗಿ ಈಗ ಈ ಬಾಗಲಕೋಟೆ ಜಿಲ್ಲೆ ಅಷ್ಟೇ ಅಲ್ಲದೆ ಉತ್ತರ ಕರ್ನಾಟಕ ಭಾಗದಾಗಿರ್ಬೋದು, ಇಡೀ ರಾಜ್ಯಾದ್ಯಂತ ಏನು ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರತಿ ವರ್ಷವೂ ಕೂಡ ಏನು ಅಯ್ಯಪ್ಪ ಮಾಲಾಧಾರಿಗಳು ಏನು ಶಬರಿಮಲೆಗೆ ಹೋಗ್ತಾರೆ. ಆದ್ರೆ ಈಗ ಸದ್ಯದ ಮಟ್ಟಿಗೆ ಏನಾಗಿದೆ, ಪ್ರತಿ ವರ್ಷ ಕೂಡ ಇಂತಹ ಘಟನೆ ಆಗ್ತಾ ಇರಲಿಲ್ಲ. ಯಾಕಂದ್ರೆ ವೆಹಿಕಲ್ ಗಳನ್ನ ಮೇಲ್ಗಡೆ ಹೋಗಕ್ಕೆ ಬಿಡ್ತಾ ಇದ್ರು, ಇನ್ನೊಂದ್ ಕಡೆ ಏನೋ ಕಾಲ್ನಡಿಗೆ ಮೂಲಕ ಏನಿತ್ತು ಅಲ್ಲಿನೂ ಕೂಡ ಹೋಗಕ್ಕೆ ಬಿಡ್ತಾ ಇದ್ರು ಅನ್ನೋ ಮಾತನ್ನ ಈಗ ಅಯ್ಯಪ್ಪ ಮಾಲಾಧಾರಿಗಳು ಹೇಳ್ತಾ ಇದ್ರೆ. ಆದ್ರೆ ಈ ಸದ್ಯದ ಮಟ್ಟಿಗೆ ಹೇಳ್ಬೇಕಂತಂದ್ರೆ ಸಂಪೂರ್ಣವಾಗಿ ಕರ್ನಾಟಕಕ್ಕೆ ಸೇರಿದ ವೆಹಿಕಲ್ ಗಳನ್ನ ಒಂದೇ ಒಂದು ವಾಹನಗಳನ್ನು ಕೂಡ ಬಿಡ್ತಾ ಇಲ್ಲ. ಅಂದ್ರೆ ಶಬರಿಮಲೆ ಇನ್ನೂ 50 ಕಿಲೋಮೀಟರ್ ದೂರ ಇರುವ ಮುಂಚೆನೆ ನಮ್ಮ ಎಲ್ಲ ವಾಹನಗಳನ್ನ ಪೊಲೀಸರು ತಡೆದು ಅಂದ್ರೆ ಸ್ವಲ್ಪ ಕೂಡ ಮುಂದೆ ಹೋಗೋಕೆ ಬಿಡದೆ ಎಲ್ಲವನ್ನು ಕೂಡ ನಿಲ್ಲಿಸಿ, ಇಲ್ಲಿಂದ್ರೆ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಖಾಸಗಿ ವಾಹನಗಳನ್ನ ತೆಗೆದುಕೊಂಡು ಮುಂದೆ ಹೋಗುವಂತಿಲ್ಲ, ನೀವು ಯಾವುದೇ ಕಾರಣಕ್ಕೂ ನಮ್ಮ ಕೇರಳದ ಬಸ್ಗಳ ಮೂಲಕವೇ ಹೋಗ್ಬೇಕು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಬಸವರಾಜ್ ಅನ್ನೋರೊಬ್ರು ಇದ್ದಾರೆ ಮಾಲಾಧಾರಿಗಳು, ಅವ್ರ ಜೊತೆಗೆ ಮಾತಾಡೋಣ. ಬಸವರಾಜ್, ಈಗ ನೀವು ಅಲ್ಲಿಗೆ ಹೋಗಿದ್ರಿ, ಬಟ್ ನಿಮಗೆ ಮಾತ್ರ ಅಲ್ಲಿ ತಡೆ ಒಡ್ಡಿರುವಂತದ್ದ ಅಥವಾ ಬೇರೆಯವ್ರಿಗೂ ಕೂಡ ರೀತಿ ತಡೆ ಒಡ್ಡಿದಾರ ಅಲ್ಲಿ? ನಮ್ಮ ಕರ್ನಾಟಕ ವೆಹಿಕಲ್ಗಳು ಯಾವೂ ಬಿಡ್ತಾ ಇಲ್ಲ ಸರ್. ಯಾಕಂತೆ? ಇಲ್ಲೇ ಪಾರ್ಕಿಂಗ್ ಮಾಡಿ ಇಲ್ಲಿದ್ದ ಅವ್ರ ಗೌರ್ಮೆಂಟ್ ಬಸ್ಸಿಗೆ ಹೋಗಂತ ಹೇಳ್ತಾರೆ. ಅಲ್ಲ, ಅದೇ ಏನಕ್ಕೆ ಅಂತ ಹೇಳ್ತಾ ಇದಾರೆ, ಕಾರಣ ಏನಂತೆ? ಕಾರಣ ಹೇಳಿದ್ರೆ ಅವ್ರು ಅಲ್ಲಿ ರಶ್ ಇದೆ ಬಿಡ್ತಾ ಇಲ್ಲ ಅಂತ. ಏನ ಅಲ್ಲಿ ಪಾರ್ಕಿಂಗ್ ಜಾಗ ಇಲ್ಲ ಅಂತ ಹೇಳ್ತಿದ್ದಾರೆ ಸರ್. ಪಾರ್ಕಿಂಗ್ ಜಾಗ ಇಲ್ಲ ಅಂತ. ಮತ್ ಬೇರೆ ವೆಹಿಕಲ್ಗಳು ಬೇರೆ ವೆಹಿಕಲ್ಗಳು ಹಂಗ ಹೋಗ್ತಾ ಇದ್ದಾವೆ. ಈಗ ಬೇರೆ ಕಡೆಯಿಂದ, ಈಗ ತಮಿಳ್ನಾಡು ಅಥವಾ ಆಂಧ್ರ ಬೇರೆ ಕಡೆಯಿಂದ ಬರೋ ಎಲ್ಲಾ ವೆಹಿಕಲ್ಗಳು ಹೋಗ್ತಾ ಇದೆಯಾ? ಹೋಗ್ತಾ ಇದೆ ಸರ್. ಮತ್ ನೀವ್ ಇದನ್ನ ಕೇಳಿದ್ರಾ, ಏನಕ್ಕೆ ಅವ್ರಿಗೆ ಮಾತ್ರ ಬಿಡ್ತಾ ಇದ್ರೆ ನಮಗೆ ಯಾಕೆ ಬಿಡ್ತಾ ಇಲ್ಲ ಅಂತ ಕೇಳಿದ್ರಾ? ಕನ್ನಡ ಬಿಟ್ಟು ಅವ್ರಿಗೆ ಬಿಡಿ ಮಾತಾಡಕ್ಕೆ. ಓ, ಕನ್ನಡದವರು ಕರ್ನಾಟಕದವರು ಅಂತ ಹೇಳಿ ಬಿಡ್ತಾ ಇಲ್ಲ. ಓಕೆ, ಅಲ್ಲಿಂದ ಏನ್ ವ್ಯವಸ್ಥೆ ಇದೆ ಈಗ ನಿಮ್ಗೆ ಅಲ್ಲಿ ಹೋಗಕ್ಕೆ? ಬೇರೆ ದಾರಿ ತೋರಿಸ್ತಾ ಇದೆ ಸರ್, ವಾಪಸ್ ರೂಟ್ ಬಂದು ಇಲ್ಲೇ ಕೊಡಾಕ್ತಿದೆ. ಓಕೆ, ಅಲ್ಲ ಈಗ ನಿಮ್ಗೆ ಹಂಗಾರೆ ಶಬರಿಮಲೆಗೆ ಪೂರ್ತಿ ಹೋಗೋದಕ್ಕೆ, ಗಾಡಿ ತಗೊಂಡು ಹೋಗೋದಕ್ಕೆ ಬಿಡ್ತಾನೆ ಇಲ್ಲ? ಬಿಡ್ತಾ ಇಲ್ಲ, ಇಲ್ಲೇ ಪಾರ್ಕಿಂಗ್ ಮಾಡಿ ಅವರು ಗೌರ್ಮೆಂಟ್ ಬಸ್ಸಿಗೆ ಹೋಗ್ತಾರೆ. ಎಷ್ಟು ಜನ ಇದ್ದೀರಿ ನೀವೆಲ್ಲರೂ? ಇಲ್ಲಿ ಸುಮಾರು ಜನ ಇದ್ದಾರೆ ಸರ್. ನಮ್ಮ ಕರ್ನಾಟಕದ ಒಂದು 800-300 ಜನ ಇದ್ದಾರೆ. ಬಾಗಲಕೋಟೆ ಅವರೇನಾ, ಬೇರೆ ಕಡೆಯಿಂದ ಬಂದಿರೋರು ಇದಾರಾ? ಬೇರೆ ಕಡೆಯಿಂದ ಇದ್ದಾರೆ ಸರ್. ಹೌದಾ? ಅವ್ರಿಗೂ ಬಿಟ್ಟಿಲ್ಲ, ಬೇರೆ ಯಾವ ಗಾಡಿಗಳನ್ನು ಬಿಟ್ಟಿಲ್ಲ? ಹಾಂ, ಬಿಟ್ಟಿಲ್ಲ ಸರ್. ಓಕೆ, ಸರಿ. ಈಗ ನೀವೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಈಗ ಅಲ್ಲಿಂದ? ಮಾಲಾಧಾರಿಗಳು ಎಲ್ಲ ಸ್ಟ್ರೈಕ್ ಮಾಡಿರ್ತಾರೆ. ಏನಂತಾರೆ ಈಗ ಪೊಲೀಸರು ಅಲ್ಲಿ? ಅವರು ಪೊಲೀಸರು ಬರ್ತಾರೆ ಅಂತ ಹೇಳ್ತಿದ್ದಾರೆ, ಬಿಡ್ತಾ ಇಲ್ಲ ಸರ್. ಇನ್ನು ಬಿಡ್ತಾ ಇಲ್ಲ. ಯಾವಾಗ ಬಂದಿದ್ದು ನೀವು ಇಲ್ಲಿಗೆ? ನಾವು ಬೆಳಗ್ಗೆ 9:30ಗೆ ಬಂದಿದ್ದೀವಿ. ಬೆಳಿಗ್ಗೆ 9:30. ಇಲ್ಲಿ ತನಕನೂ ಕೂಡ ನಿಮಗೆ ಹೋಗಕ್ ಬಿಡ್ತಾ ಇಲ್ಲ? ಹಾಂ ಸರ್. ಓಕೆ, ನೀವೆಲ್ಲ ಎಷ್ಟು ಜನ ಬಂದಿದ್ರಿ ಒಟ್ಟು?
ನಾವಿಲ್ಲಿ 2 ಕ್ಲೋಸರ್ ತೊಗೊಂಬಂದಿವಿ 50 ಜನ ಇದ್ದೀವಿ. 50 ಜನ ಇದ್ದೀರಾ? ಎಲ್ಲಿ ಬಾಗಲಕೋಟೆಯವರೇ ನೀವೆಲ್ಲರೂ? ಮುಧೋಳದವರು. ಓಕೆ ಓಕೆ, ಸರಿ ಬಸವರಾಜ್ ಅವರೇ, ಇದು ಖಂಡಿತ ಸರ್ಕಾರದ ಗಮನಕ್ಕೆ ಬರುತ್ತೆ ಅಂತ ಅನ್ಕೊಳ್ತೀವಿ. ಸೊ ಖಂಡಿತವಾಗಲೂ ಅಲ್ಲಿಂದ ಏನಾದರೂ ಒಂದು ನೆರವು ಸಿಗಬಹುದು, ನೋಡೋಣ. ಥ್ಯಾಂಕ್ ಯು, ನೀವು ನಮ್ಮ ಜೊತೆ ಮಾತನಾಡಿದ್ರಿ.